IPS ಅಧಿಕಾರಿ ಎಂ ಚಂದ್ರಶೇಖರ್ ಅವರಿಗೆ ಸಂಕಷ್ಟ ಎದುರಾಗತ್ತಾ, ಅವರು ಸಂಕಷ್ಟಕ್ಕೆ ಸಿಲುಕ್ತಾರಾ ಅನ್ನುವ ಪ್ರಶ್ನೆ ಮೂಡ್ತಾ ಇದೆ. ಯಾಕೆಂದರೆ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡು ಭ್ರಷ್ಟಾಚಾರವನ್ನು ನಡೆಸಿದ್ದಾರೆ ಅನ್ನೋ ಆರೋಪ ಕೇಳಿಬರ್ತಾ ಇದೆ. ತಮ್ಮ ಕುಟುಂಬದ ಸದಸ್ಯರಿಗೆ ವಿವಿಧ ಇಲಾಖೆಗಳಲ್ಲಿ ಗುತ್ತಿಗೆಗಳನ್ನು ಕೊಡಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅವರ ಹೆಂಡತಿ ಖಾಸಗಿ ಕಂಪನಿಯೊಂದರ ನಿರ್ದೇಶಕಿಯಾಗಿದ್ದಾರೆ. ಅದರ ಬಗ್ಗೆ ಈಗ ಕಂಪ್ಲೇಂಟ್ ಆಗಿದೆ. ಏನು ಅಂದರೆ ಆ ಕಂಪನಿಗೆ ಸರ್ಕಾರಿ ಸ್ವಾಮ್ಯದ ಕಿಯೋನಿಕ್ಸ್ ಸಂಸ್ಥೆಯಿಂದ ಕಾಮಗಾರಿಯನ್ನು ಕೊಡಿಸಲಾಗಿದೆ. ಗುತ್ತಿಗೆ ಕಾಮಗಾರಿಯನ್ನು ಕಿಯೋನಿಕ್ಸ್ ಸಂಸ್ಥೆಯಿಂದ IPS ಅಧಿಕಾರಿ ಎಂ ಚಂದ್ರಶೇಖರ್ ಅವರೇನಿದ್ದಾರೆ ಅವರ ಪತ್ನಿ ನಿರ್ದೇಶಕಿಯಾಗಿರುವಂತಹ ಖಾಸಗಿ ಕಂಪನಿಗೆ ಕೊಡಿಸಲಾಗಿದೆ ಅನ್ನೋದ್ರ ಬಗ್ಗೆ ದೂರು ದಾಖಲಾಗಿದೆ. ಸರ್ಕಾರಕ್ಕೆ ವರದಿ ಮಾಡದಿರುವ ಬಗ್ಗೆ ಕೂಡ ವಿವರಣೆಯನ್ನು ಕೇಳಿ ಪತ್ರ ಬರೆದಿದ್ದಾರೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿ. ಇದಕ್ಕೆ ನೀವು ವಿವರಣೆಯನ್ನು ಕೊಡಬೇಕು ಅಂತ ಹೇಳಿ IPS ಅಧಿಕಾರಿ ಚಂದ್ರಶೇಖರ್ ಅವರಿಗೆ ಪತ್ರವನ್ನು ಬರೆದಿದ್ದಾರೆ. ಯಾಕೆ ನೀವು ಇದರ ಬಗ್ಗೆ ಸರ್ಕಾರಕ್ಕೆ ವಿವರಣೆಯನ್ನು ಕೊಟ್ಟಿಲ್ಲ ಅಂತ ಹೇಳಿ ಅಧಿಕಾರಿಗೆ ಮಾಹಿತಿಯನ್ನು ಕೊಡುವಂತೆ ಈಗ ಅಧಿಕಾರಿ ಬಗ್ಗೆ ಈ ಥರ ಆಗಿದೆಯಲ್ಲ ಅದರ ಮಾಹಿತಿಯನ್ನು ಕೊಡಿ ಅಂತೇಳಿ ದೂರು ದಾಖಲಿಸಿರೋದು JDSನವರು. ಆ ದೂರಿಗೆ ಸಂಬಂಧಪಟ್ಟಂತೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿ CS ಅವರು IPS ಅಧಿಕಾರಿಗೆ ವಿವರಣೆಯನ್ನು ಕೇಳಿದ್ದಾರೆ. ಸರ್, ನಿಮ್ಮ ಮೇಲೆ ಈ ಥರದೊಂದು ಕಂಪ್ಲೇಂಟ್ ಬಂದಿದೆಯಲ್ಲ, ಇದಕ್ಕೆ ವಿವರಣೆಯನ್ನು ಕೊಡಿ, ನೀವು ಯಾಕೆ ನೀವು ಸರ್ಕಾರಕ್ಕೆ ಮಾಹಿತಿಯನ್ನು ಕೊಡಲಿಲ್ಲ ಅಂಥೇಳಿ. ಚಂದ್ರಶೇಖರ್ ಅವ್ರಿಗೆ ಸಂಕಷ್ಟ ಎದುರಾಗತ್ತಾ ಅನ್ನೋದು ಸದ್ಯದ ಪ್ರಶ್ನೆ. ಇದೇ ಕಾರಣಕ್ಕೋಸ್ಕರ, ಯಾಕೆಂದರೆ ಅವರು ಹೆಚ್ಚುವರಿ ಪೊಲೀಸ್ ಮಹಾನಿರ್ದೇಶಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. IPS ಅಧಿಕಾರಿ ಚಂದ್ರಶೇಖರ್ ಅವರು ಎಂ ಚಂದ್ರಶೇಖರ್ ಅವರ ಪತ್ನಿ ಮತ್ತೊಂದು ಖಾಸಗಿ ಕಂಪನಿಯ ನಿರ್ದೇಶಕಿ. ಆ ಖಾಸಗಿ ಕಂಪನಿಗೆ ಸರ್ಕಾರಿ ಸ್ವಾಮ್ಯದ ಕಿಯೋನಿಕ್ಸ್ ಸಂಸ್ಥೆಯಿಂದ ಕಾಮಗಾರಿ ಸಿಕ್ಕಿದೆ. ನಮ್ಮ ಪ್ರತಿನಿಧಿ ಮಂಜುನಾಥ್ ಲೈವ್ನಲ್ಲಿ ಜಾಯಿನ್ ಆಗಿದ್ದಾರೆ. ಮಂಜುನಾಥ್, IPS ಅಧಿಕಾರಿಗೆ ಈ ಕಾರಣದಿಂದನೇ ಸಂಕಷ್ಟ ಎದುರಾಗುವ ಸಾಧ್ಯತೆಗಳಿದೆಯಾ? ನವೀನ್, ಹಾಲಿ IPS ಅಧಿಕಾರಿಯಾಗಿರುವಂಥ ಎಂ ಚಂದ್ರಶೇಖರ್ ಅವರ ಪತ್ನಿ ಇವನು ಒಂದು ಕಂಪನಿಯಿಂದ ಒಂದು ಖಾಸಗಿ ಕಂಪನಿಯ ಒಂದು ನಿರ್ದೇಶಕರಾಗಿದ್ದಾರೆ. ಹಾಗಾಗಿ ಈ ಒಂದು ಕಂಪನಿಗೆ ಸರ್ಕಾರಿ ಸ್ವಾಮ್ಯದ ಕಿಯೋನಿಕ್ಸ್ ಆಗಿರ್ಬೋದು, ಜೊತೆಗೆ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆಯಿಂದ ಒಂದು ಟೆಂಡರನ್ನು ಕೊಡಿಸಿದ್ದಾರೆ ಅನ್ನೋ ಒಂದು ಆರೋಪವನ್ನು JDS ನಾಯಕರು ಮಾಡಿರುವಂಥದ್ದು. ಅದರಲ್ಲೂ ಕೂಡ JDSನ MLCಗಳಾದಂಥ ಭೋಜೇಗೌಡರು, ಶರವಣ ಅವರು, ಜೊತೆಗೆ ಜವರಾಯಗೌಡರು ಸೇರಿದಂತೆ ಹಲವರು ಮುಖ್ಯಮಂತ್ರಿ DK ಶಿವಕುಮಾರ್ ಜೊತೆಗೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಆಗಿರುವಂಥ ಶಾಲಿನಿ ರಜನೀಶ್ ಅವರಿಗೆ ಒಂದು ದೂರನ್ನು ಕೊಟ್ಟಿದ್ದರು. ಈ ದೂರಿನಲ್ಲಿ ಅಧಿಕಾರಿಯ ಹೆಸರನ್ನು ಉಲ್ಲೇಖ ಮಾಡದೆ ನೇರವಾಗಿ ಅವರ ಪತ್ನಿ ಪ್ರೀತಿ ಸಲೀಮಾ ಅವರ ಒಂದು ಹೆಸರನ್ನು ಉಲ್ಲೇಖ ಮಾಡಿ ಅವರ ಧರ್ಮಪತ್ನಿ ಅಂದರೆ ಅವರ ಪತಿ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡು ಈ ಥರ ಒಂದು ಗುತ್ತಿಗೆಯನ್ನು ಕೊಡಿಸಿದ್ದಾರೆ, ಸರ್ಕಾರದ ಮೇಲೆ ಒತ್ತಡವನ್ನು ಹೇರಿದ್ದಾರೆ, ಜೊತೆಗೆ ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿದ್ದಾರೆ. ಜೊತೆಗೆ ಪತ್ನಿಯವರ ಏನು IAS ಅಧಿಕಾರಿಗಳ ಒಂದು IPS ಅಧಿಕಾರಿಗಳ ಒಂದು ಕಂಡಕ್ಟ್ ನಿಯಮಗಳೇನಿದೆ ಅದರ ಪ್ರಕಾರ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಕ್ಕೆ ಮಾಹಿತಿಯನ್ನು ಕೊಡಬೇಕಾಗಿತ್ತು. ಅವೆಲ್ಲವನ್ನೂ ಕೂಡ ಕೊಟ್ಟಿಲ್ಲ. ಆದರೂ ಈ ರೀತಿ ಒಂದು ತಮ್ಮ ಪ್ರಭಾವವನ್ನು ಬರೆಸಿ ಈ ಒಂದು ಸಂಸ್ಥೆಗೆ ಅಥವಾ ಈ ಒಂದು ಖಾಸಗಿ ಸಂಸ್ಥೆಗೆ ಒಂದು ಸರ್ಕಾರಿ ಒಂದು ಟೆಂಡರನ್ನು ಕೊಡಿಸಿದ್ದಾರೆ, ಪ್ರಭಾವವನ್ನು ಬಳಸಿದ್ದಾರೆ ಅನ್ನೋ ಒಂದು ಆರೋಪವನ್ನು ಮಾಡಿದರು. ಆ ಆರೋಪದ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳು ಕೂಡ ಒಂದು ಪತ್ರವನ್ನು ಬರೆದು ಈ ಬಗ್ಗೆ ಪರಿಶೀಲನೆ ಮಾಡಿದ್ದು ವರದಿ ಸಲ್ಲಿಸುವಂತೆ ಸೂಚನೆಯನ್ನು ಕೊಟ್ಟಿದ್ದರು. ಜೊತೆಗೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ನೇರವಾಗಿ ಈ ಒಂದು ದೂರನ್ನು ಪರಿಶೀಲನೆ ಮಾಡಿ IPS ಅಧಿಕಾರಿ ಆಗಿರುವಂಥ ಎಂ ಚಂದ್ರಶೇಖರ್ ಅವರಿಗೆ ಒಂದು ಪತ್ರವನ್ನು ಕೂಡ ಬರೆದಿದ್ದಾರೆ. ಈ ಒಂದು ಪತ್ರದಲ್ಲಿ ತಾವು ನಿಯಮಗಳ ಪ್ರಕಾರ ಒಂದು ಮಾಹಿತಿಯನ್ನು ಕೊಡಬೇಕಾಗಿತ್ತು, ಜೊತೆಗೆ ತಾವು ಮಾಹಿತಿಯನ್ನು ಮುಚ್ಚಿಟ್ಟಿದ್ದೀರಾ, ಜೊತೆಗೆ ಈ ಒಂದು ಆರೋಪಕ್ಕೆ ಸಂಬಂಧಪಟ್ಟ ತಾವು ಉತ್ತರವನ್ನು ಕೊಡಿ ಅನ್ನೋ ಒಂದು ಏನು ಪತ್ರದಲ್ಲಿ ಉಲ್ಲೇಖ ಮಾಡಿರುವಂಥದ್ದು. ಈ ಪತ್ರ ಈಗಾಗಲೇ ಚಂದ್ರಶೇಖರ್ ಅವರು ಕೂಡ ತಲುಪಿರುವಂಥದ್ದು. ಚಂದ್ರಶೇಖರ್ ಅವರು ಉತ್ತರವನ್ನು ಕೊಟ್ಟಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಲಭ್ಯವಿದೆ. ಆದರೆ ಆಲ್ ಇಂಡಿಯಾ ಸರ್ವಿಸ್ ಕಂಡಕ್ಟ್ ನಿಯಮಗಳಿದೆ ಆ ನಿಯಮಗಳ ಪ್ರಕಾರ IPS ಅಧಿಕಾರಿ ಆಗಿರ್ಬೋದು, IAS ಅಧಿಕಾರಿ ಆಗ್ಬೋದು, ಅವ್ರು ಯಾರೇ ಒಂದು ಸೇವೆಯಲ್ಲಿ ಸಲ್ಲಿಸ್ತಾ ಇದ್ರು ಕೂಡ ಅವರ ಕುಟುಂಬ ಸದಸ್ಯರು ಏನೆಲ್ಲ ವ್ಯವಹಾರಗಳನ್ನು ಮಾಡ್ತಾ ಇದ್ದಾರೆ ಮತ್ತು ಯಾವ ರೀತಿ ಕಂಪನಿಗಳನ್ನು ಹೊಂದಿದ್ದಾರೆ ಅನ್ನೋದ್ರ ಬಗ್ಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಮಾಹಿತಿ ಕೊಡಬೇಕಾಗಿತ್ತು. ಆದರೆ ಇಲ್ಲಿವರೆಗೂ ಕೂಡ ಯಾವುದೇ ಮಾಹಿತಿಗಳನ್ನು ಕೊಟ್ಟಿಲ್ಲ. ಜೊತೆಗೆ ತಮ್ಮ ಅಧಿಕಾರವನ್ನು ಬಳಸಿ ಯಾವುದೇ ಗುತ್ತಿಗೆಯನ್ನು ಹಿಡಿದ ನೇರವಾಗಿ ಸರ್ಕಾರಿ ಸ್ವಾಮ್ಯದ ಒಂದು ಗುತ್ತಿಗೆಗಳನ್ನು ತಮ್ಮ ಪತ್ನಿಯ ಒಂದು ಕಂಪನಿಗಳಿಗೆ ಕೊಡಿಸಿದ್ದಾರೆ ಅನ್ನೋ ಒಂದು ಆರೋಪವನ್ನು JDS ನಾಯಕರು ಮಾಡಿರುವಂಥದ್ದು. ಹಾಗಾಗಿ ಈ ಒಂದು ದೂರು ಈಗ CS ಅವರು ಕೂಡ ವಿವರಣೆ ಪಡ್ಕೊಳ್ತಾರೆ. ಜೊತೆಗೆ ವಿವರಣೆ ಪಡೆದುಕೊಂಡ ನಂತರ ಮುಂದಿನ ಕ್ರಮ ಯಾವ ರೀತಿ ಆಗಬೇಕು ಅನ್ನೋದ್ರ ಬಗ್ಗೆ ತೀರ್ಮಾನಗಳನ್ನು ತೆಗೆದುಕೊಳ್ತಾರೆ. ಹಾಗಾಗಿ IPS ಅಧಿಕಾರಿ ಆಗಿರುವಂಥ ಚಂದ್ರಶೇಖರ್ ಅವರಿಗೆ ಸಂಕಷ್ಟ ಎದುರಾಗುತ್ತೆ ಅನ್ನೋ ಒಂದು ಚರ್ಚೆ ಕೂಡ ಈಗ ಶುರುವಾಗಿರುವಂಥದ್ದು. ಯಾಕಂದರೆ ಕುಮಾರಸ್ವಾಮಿ ಅವರ ವಿರುದ್ಧ ಒಂದು ದೂರನ್ನು ಕೊಟ್ಟಿದ್ರು. ಆ ಸಂದರ್ಭದಲ್ಲಿ ಕೂಡ JDS ಮತ್ತು ಚಂದ್ರಶೇಖರ್ ಅವರ ಒಂದು ನಡುವೆ ಒಂದು ಕೋಲ್ಡ್ ವಾರ್ ನಡೀತಾ ಇತ್ತು. ಈಗ ದೂರು ನೀಡುವ ಮುಖಾಂತರ ಮತ್ತಷ್ಟು ಈ ಒಂದು ಪರಸ್ಪರ ಹೋರಾಟ ಮತ್ತು ಪರಸ್ಪರ ಒಂದು ಆರೋಪಗಳೀಗ ಜೋರಾಗಿರುವಂಥದ್ದು. ನವೀನ್, ಥ್ಯಾಂಕ್ ಯು ಮಂಜುನಾಥ್.
ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.